ನೋಡ್ರಿ, ನೀವು ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ನೀವು ಭಾವಿಸ್ತೀರಾ. ಮತ್ತು ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದನ್ನೇ ಅನುಭವಿಸ್ತೀವಿ ಅಂತ ನಂಬ್ತೀರಾ. ಆದರೆ ನಿಜ ಏನು ಅಂದರೆ, ಕರ್ಮವು ನಿಮಗೆ ಇನ್ನೂ ಹೆಚ್ಚಿನದನ್ನು ಹೇಳುತ್ತೆ. ಇಂದು ನೀವು ಅದೇ ವಿಷಯವನ್ನು, ಸತ್ಯವನ್ನು ತಿಳ್ಕೊಳ್ಳೋದ್ರಲ್ಲಿದ್ದೀರಾ. ಅದನ್ನೇ ಈ ಜಗತ್ತು ಮರೆತೋಗಿದೆ. ಜನಗಳು ಕರ್ಮವನ್ನು ಶಿಕ್ಷೆ ಮತ್ತು ಪ್ರತಿಫಲ ಅಂತ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಕರ್ಮಗಳಿಗೆ ಪ್ರತಿಫಲ ಸಿಗುತ್ತದೆ ಅಂತ ನೀವು ಕೇಳಿದ್ದೀರಾ. ಆದರೆ ನಾನೇನು ಭಗವದ್ಗೀತೆಯಲ್ಲಿ ಹೇಳಿದ್ದೀನಾ ಅಂತಾರೆ ಕೃಷ್ಣ. ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿಲ್ಲ. ನಾನು ಶಿಕ್ಷೆಯನ್ನು ಕೊಡೋದಿಲ್ಲ. ನಾನು ಕೇವಲ ಸತ್ಯವನ್ನು ತೋರಿಸ್ತೀನಿ. ಕರ್ಮವು ಹೊಡೆಯೋದಾಗಿರಲ್ಲ, ಹೆದರಿಸೋದು ಆಗಿರಲ್ಲ, ಬೆದರಿಸೋದು ಆಗಿರಲ್ಲ. ಕರ್ಮವು ಕೇವಲ ಫಲಿತಾಂಶವಾಗಿ ತಿರುಗಿ ಬರುತ್ತೆ. ಕರ್ಮವು ಒಂದು ಊರ್ಜಾ ಆಗಿದೆ. ನಾವು ಯಾವ ಮನೋಭಾವನೆಯನ್ನು ಹೊಂದಿ ಕರ್ಮ ಮಾಡ್ತೀವೋ ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಕರ್ಮ ಒಂದು ಊರ್ಜಾ. ನೀವು ಹೇಗೆ ಕರ್ಮ ಮಾಡ್ತೀರೋ ಅದೇ ರೀತಿಯಾದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ತಿರುಗಿ ಮರಳುತ್ತೆ. ನೀವೇನಾದರೂ ಕೋಪದಿಂದ ಮಾತಾಡಿದ್ರೆ ಕೋಪವೇ ಮರಳುತ್ತದೆ. ನೀವೇನಾದರೂ ಲೋಭದಿಂದ ಕರ್ಮ ಮಾಡಿದರೆ ಕೊರತೆಯನ್ನೇ ಅನುಭವಿಸ್ತೀರಾ. ನೀವೇನಾದರೂ ಭಯದಿಂದ ತೀರ್ಮಾನ ಮಾಡಿದರೆ ಭವಿಷ್ಯದಲ್ಲೂ ಭಯವನ್ನು ಹುಟ್ಟು ಹಾಕ್ತೀರಾ. ನೀವೇನಾದರೂ ಪ್ರೀತಿಯಿಂದ ಕರ್ಮ ಮಾಡಿದರೆ ನಿಮ್ಮ ಜೀವನವು ಪ್ರೀತಿಯನ್ನು ಮರಳಿಸುತ್ತೆ. ಕರ್ಮದ ಫಲಗಳು ಹೊರಗಿನಿಂದ ಸಿಗೋದಲ್ಲ. ಕರ್ಮದ ಫಲವು ನಿಮ್ಮೊಳಗೆ ಜನ್ಮ ತಾಳುತ್ತೆ. ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ, ಪರಮಾತ್ಮನೇ ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಹೀಗೆ ಕಷ್ಟ ಬರ್ತಿದೆ, ನನ್ನ ಪರಿಸ್ಥಿತಿ ಈ ರೀತಿ ಆಗ್ತಿದೆ ಅಂತ. ಯಾಕೆ ಅಂದರೆ ಕರ್ಮ ಕೇವಲ ವರ್ತಮಾನ ಜನ್ಮದ್ದು, ಅಂದರೆ ಪ್ರಸ್ತುತ ಜೀವನದ ಬಗ್ಗೆ ಅಲ್ಲ. ಕರ್ಮವು ನೆನಪಿನಂತೆ. ನೀವು ಅಂದ್ಕೊಳ್ತೀರಾ ಮರ್ತೋಗ್ಬಿಟ್ಟಿದ್ದೀನಿ ಅಂತ, ಆದರೂ ನಿಮ್ಮೊಳಗೆ ಮರೆಮಾಚಿಕೊಂಡಿರುತ್ತೆ. ನೀವು ಯಾವಾಗ ಇದನ್ನು ತಿಳ್ಕೊಳ್ತೀರೋ, ಜೀವನ ಒಂದು ಪುಸ್ತಕ, ಜನ್ಮ ಅದರ ಅಧ್ಯಾಯ, ಆಗ ನೀವು ಈ ಪ್ರಶ್ನೆಯನ್ನು ಯಾವತ್ತಿಗೂ ಕೇಳೋದಿಲ್ಲ, ನನ್ನ ಜೊತೆನೇ ಯಾಕೆ ಹೀಗೆ ಆಗ್ತಿದೆ ಅನ್ನೋ ಪ್ರಶ್ನೆ. ಕರ್ಮ 3 ರೀತಿಯದ್ದಾಗಿರುತ್ತೆ. ಒಂದು ಸಂಚಿತ ಕರ್ಮ, ಸ್ಟೋರ್ಡ್ ಕರ್ಮ. ಅಂದರೆ ನೀವು ಬಹಳ ಜನ್ಮಗಳಲ್ಲಿ ಮಾಡಿರ್ತೀರ, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಒಂದು ಊರ್ಜಾ ರೀತಿ ಸ್ಟೋರ್ ಆಗಿರುತ್ತೆ. ಎರಡನೇದು ಪ್ರಾರಬ್ಧ ಕರ್ಮ, ಪ್ರೆಸೆಂಟ್ ಕರ್ಮ ಅನ್ಫೋಲ್ಡಿಂಗು. ಏನು ಈ ಜನ್ಮದಲ್ಲಿ ಎದುರಿಸ್ತಿದ್ದೀರಾ ನಿಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿರುತ್ತೆ. ಮೂರನೇದು, ಈಗ ನೀವು ಯೋಚಿಸ್ತಾ ಇರೋದು, ಹೇಳ್ತಾ ಇರೋದು, ಮಾಡ್ತಾ ಇರೋದು ಇದೇ ನಿಮ್ಮ ಬರೋ ಮುಂದೆ ಜೀವನವನ್ನು ಬದಲಾಯಿಸುತ್ತೆ. ಕೇವಲ ಮೂರನೇ ಕರ್ಮ, ಈ ಕ್ಷಣದ ಕರ್ಮ ನಿಮ್ಮ ಕೈಯಲ್ಲಿದೆ. ಐದನೇದು, ಕರ್ಮ ಬದಲಾಗೋದು ಅಂದರೆ ಹಣೆ ಬರಹವನ್ನು ಬದಲಾಯಿಸೋದು ಅಂತ ಅಲ್ಲ. ಕರ್ಮವನ್ನು ಬದಲು ಮಾಡೋದು ಅಂದರೆ ಸ್ವತಃ ನಮ್ಮನ್ನು ಬದಲು ಮಾಡ್ಕೊಳ್ಳೋದಾಗಿದೆ. ಈ 3 ವಿಷಯಗಳು ತಕ್ಷಣ ಕರ್ಮವನ್ನು ಬದಲಾಯಿಸುತ್ತೆ. ಒಂದು, ನಿನ್ನ ಇಂಟೆನ್ಷನ್, ಒಳಗಿನ ನಿಮ್ಮ ಧ್ವನಿ ಏನಿದೆ ಸ್ಪಷ್ಟವಾಗಿದ್ದರೆ ಫಲಿತಾಂಶ ಯಾವಾಗಲೂ ಸುಂದರವಾಗಿರುತ್ತೆ. ಎರಡನೇದು, ನಿಮ್ಮ ಭಾವನೆ. ನೀವು ಪ್ರೀತಿಯಿಂದ ಕರ್ಮವನ್ನು ಮಾಡಿದರೆ ಹೂವು ಅರಳುತ್ತೆ. ಮೂರನೇದು, ನಿಮ್ಮ ಚಾಯ್ಸ್. ಈ ಕ್ಷಣದ ತೀರ್ಮಾನ ನಾಳೆಯ ದಿಕ್ಕನ್ನು ನಿರ್ಣಯ ಮಾಡುತ್ತೆ. ಕರ್ಮ ಯಾವಾಗ ಭಾರ ಅನಿಸುತ್ತೆ ಅಂದರೆ, ನೀವು ಏನಾದರೂ ಒಂದು ವಸ್ತುನ ಅದನ್ನು ತಗೊಂಡು ನನ್ನದು ಅಂತ ಅಂದ್ಕೊಂಡು ಭಾವಿಸಿದಾಗ. ಕರ್ಮವು ಯಾವಾಗ ಅದನ್ನು ಪರಮಾತ್ಮಂದು ಅಂತ ಸ್ವೀಕಾರ ಮಾಡಿ ಅದನ್ನು ಹಸ್ತಾಂತರ ಮಾಡ್ತಿರಲ್ಲ, ಆಗ ಕರ್ಮವು ಹಗುರವಾಗುತ್ತೆ. ನಾನು ಹೇಳಿದ್ದೆ, ಕರ್ಮವನ್ನು ಮಾಡಿ ಫಲವನ್ನು ಚಿಂತಿಸಬೇಡಿ. ಯಾಕೆ ಅಂದರೆ ಕರ್ಮದ ಚಿಂತೆ ಕರ್ಮದ ಭಾರವನ್ನು ಹೆಚ್ಚು ಮಾಡುತ್ತೆ. ಜೀವನ ಹೇಗೆ ಬದಲಾಗುತ್ತೆ ಹೇಳ್ರಿ? ಯಾವಾಗ ನೀವು ಕರ್ಮವನ್ನು ದೈವಿಕ ಭಾವನೆಯಿಂದ ಮಾಡ್ತಿರೋ ಆಗ, ಯಾವಾಗ ನೀವು ಆ ಕೆಲಸದಲ್ಲಿ ಮುಳುಗ್ತಿರೋ ಆಗ, ಅದರ ಫಲಿತಾಂಶವನ್ನು ನನ್ನ ಚರಣಗಳಲ್ಲಿ ಇಟ್ಟಾಗ, ಆಗ ಯಾವುದೇ ಕರ್ಮದ ಬಂಧನ ಇರೋದಿಲ್ಲ. ಕರ್ಮವು ನಿಮ್ಮ ಮುಕ್ತಿಯಾಗಿ ಬದಲಾಗುತ್ತೆ. ನೋಡಿ, ಕರ್ಮವು ನಿಮ್ಮನ್ನು ಒಡೆದಾಕಲು ಬಂದಿಲ್ಲ, ಕರ್ಮವು ನಿಮ್ಮನ್ನು ಎಚ್ಚರಿಸೋಕೆ ಬಂದಿದೆ. ಕರ್ಮವು ನೋವು ಅಲ್ಲ, ಕರ್ಮವು ದರ್ಪಣ ಆಗಿದೆ. ಅದು ನಿಮ್ಮನ್ನು ನಿಮ್ಮೊಂದಿಗೆ ಭೇಟಿ ಮಾಡಿಸುತ್ತೆ. ಈಗಿಂದನೇ ನೋಡ್ರಿ, ನಿಮ್ಮ ಕರ್ಮವನ್ನು ಬದಲಾಯಿಸಿ, ಆಮೇಲೆ ನಿಮ್ಮ ಹಣೆ ಬರಹವು ಹೇಗೆ ಬದಲಾಗುತ್ತೆ ಅಂತ ನೀವು ಚೆಕ್ ಮಾಡಿರಿ. ಈಗಿಂದನೇ ನಿಮ್ಮ ಕರ್ಮವನ್ನು ಬದಲಾಯಿಸ್ರಿ. ಈ ಕ್ಷಣದ ಕರ್ಮ ನಿಮ್ಮ ಕೈಯಲ್ಲಿದೆ. ಅದು ಆಮೇಲೆ ನಿಮ್ಮ ಹಣೆ ಬರಹ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೋಡಿರಿ.
ಈಗ ಎದ್ದೇಳಿ ಹೊಸ ಕರ್ಮವನ್ನು ಮಾಡಿರಿ, ಒಂದು ಹೊಸ ದಿಕ್ಕನ್ನು ಸೃಷ್ಟಿ ಮಾಡುತ್ತೆ. ಏನಾದರೂ ಈ ಕೃಷ್ಣನ ಸಂದೇಶ ಸ್ವಲ್ಪನಾದರೂ ಹೃದಯ ಮುಟ್ಟಿದರೆ, ಮನಸ್ಸಿಗೆ ಶಾಂತಿ ಕೊಟ್ಟಿದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಡ್ರಿ, ಶೇರ್ ಮಾಡಿರಿ. ಇದ್ರ ಮುಂದುವರಿದ ಭಾಗ ಏನಾದರೂ ಬೇಕಂದರೆ ನೆಕ್ಸ್ಟ್ ಪಾರ್ಟು ಕಮೆಂಟ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.